ಇಲ್ಲಿ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಬ್ಲೌಸ್ ಪ್ಯಾಟರ್ನ್ನ ರೆಡಿ ಮಾಡಿ, ಓಕೆನಾ, ಇದು ಕ್ಲಿಯರ್ ಇದೆ, ಇದನ್ನು ಮೈಂಡಲ್ಲಿ ಇಟ್ಕೊಂಬಿಡಿ. ನೀವು ಯಾವುದೇ ಬ್ಲೌಸ್ ಪ್ಯಾಟರ್ನನ್ನು ನೀವು ರೆಡಿ ಮಾಡಿದ ಮೇಲೆ, ಓಕೆನಾ, ಈ ರೀತಿಯೇ ನಿಮಗೆ ಬ್ಲೌಸ್ ಸಿಗುತ್ತೆ, ಓಕೆನಾ. ಇದು ಬ್ಯಾಕ್ ಸೈಡ್ ಆಗಿರಬಹುದು. ಇನ್ನು ಫ್ರಂಟ್ ಸೈಡಲ್ಲಿ, ಓಕೆನಾ, ನಮಗೆ ಜಸ್ಟ್ ಈ ರೀತಿ ಓಪನ್ ಅಪ್ ಇರುತ್ತೆ, ಇಲ್ಲಿ ಉಕ್ಸ್ ಪಟ್ಟಿ ಬರುತ್ತೆ, ಇಲ್ಲಿ ಈ ರೀತಿ ಪಟ್ಟಿ ಆಗುತ್ತೆ, ಇಲ್ಲಿ 1 ಡಾಟ್ 2 ಡಾಟ್ 3 ಡಾಟ್, ಇದು 4 ಡಾಟ್, 1 2 3 4 ಈ ರೀತಿ ಡಾಟ್ ಸೇಮ್ ಬರುತ್ತೆ ನಿಮಗೆ ಫ್ರಂಟಲ್ಲಿ, ಓಕೆನಾ. ಯಾವುದೇ ಮೆಜರ್ಮೆಂಟ್ ಇರಲಿ ಅಥವಾ ಎಂಥದ್ದೇ ಬ್ಲೌಸನ್ನು ನೀವು ಸ್ಟಿಚ್ ಮಾಡಿರಲಿ, ಕಟೋರಿ ಆಗಿರಲಿ, ಪ್ರಿನ್ಸಸ್ ಕಟ್ ಆಗಿರಲಿ, 4 ಡಾಟ್ ಆಗಿರಲಿ, ವೆಸಾಚೆ ಆಗಿರಲಿ, ಯಾವುದೇ ಬ್ಲೌಸ್ ಆಗಿರಲಿ, ನಿಮಗೆ ಫಾರ್ಮುಲಾ ಒಂದೇ ರೀತಿ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಏನು ಫಾರ್ಮುಲಾ? ಶೋಲ್ಡರ್ನ ನೀವು ಯಾವ ರೀತಿ ಮೈನಸ್ ಮಾಡ್ತೀರಾ, ಬ್ಯಾಕ್ ಡೀಪ್ನ ಆಧಾರದ ಮೇಲೆ ಮೈನಸ್ ಮಾಡ್ತಾ ಹೋಗ್ತೀರಾ ಹೊರತು ಬೇರೆ ಇಲ್ಲ. ಫಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ, ಓಕೆನಾ. ಬ್ಯಾಕ್ ಯಾವ ರೀತಿ 1 ಇಂಚ್ ಕೆಳಗಡೆ ಹೋಗುತ್ತೆ, ಹಾಗಾಗಿ ಶೋಲ್ಡರ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಬರುತ್ತೆ ಅಂತ ತಿಳಿಸಿದ್ದೀನಿ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇದು ಎಲ್ಲ ಬ್ಲೌಸ್ಗೂ ಸೇಮೇ ಬರ್ತಕ್ಕಂಥದ್ದು. ಇನ್ನು ಅಪ್ಪರ್ ಚೆಸ್ಟ್ ಬಂತು ಅಂತಂದರೆ, ಯಾವುದೇ ಅಪ್ಪರ್ ಚೆಸ್ಟ್ ಬರಲಿ, ಎಷ್ಟೇ ಬರಲಿ, ಮೆಜರ್ಮೆಂಟ್ ಇಟ್ಕೊಂಡು ಪ್ಯಾಟರ್ನ ರೆಡಿ ಮಾಡ್ತಕ್ಕಂಥದ್ದು ಸೇಮ್ ಆಗಿರುತ್ತೆ, ಏನೂ ಚೇಂಜ್ ಆಗಲ್ಲ. ನಿಮಗೆ 4 ಡಾಟ್ರಲ್ಲಿ ಏನು ಬರುತ್ತೆ, ಪ್ರಿನ್ಸಸ್ ಕಟ್ಟಲ್ಲೂ ಅದೇ ಬರುತ್ತೆ, ಸವ್ಯಸಾಚೆಯಲ್ಲೂ ಅದೇ ಬರುತ್ತೆ, ಕಟೋರಲ್ಲಿ ಅದೇ ಬರುತ್ತೆ. ಚೇಂಜಸ್ ಏನಾಗಲ್ಲ. ಕಟ್ಟಿಂಗಲ್ಲಿ ಮಾಡುವ ವಿಧಾನದಲ್ಲಿ ಚೇಂಜಸ್ಸನ್ನು ನೀವು ನೋಡ್ತೀರಾ ಹೊರತು ಮೆಜರ್ಮೆಂಟಲ್ಲಿ ಚೇಂಜ್ ಆಗಲ್ಲ. ಯಾಕಂದರೆ ಸೇಮ್ ಮೆಜರ್ಮೆಂಟ್ಗೆ ನಾವು ಕಟ್ ಮಾಡ್ತಾ ಇರ್ತೀವಿ, ಸೇಮ್ ಫಾರ್ಮುಲಾನೇ ಇರುತ್ತೆ. ಏನು ಫಾರ್ಮುಲಾ? ಅಪ್ಪರ್ ಚೆಸ್ಟ್ಗೆ ನಮ್ಮದು 34 ಇರಲಿ ಅಥವಾ 40ನೇ ಇರಲಿ, 46 ಇರಲಿ, ಡಿವೈಡ್ ಬೈ 4 ಮಾಡ್ತೀವಿ. ಡಿವೈಡ್ ಬೈ 4 ಎದಕ್ಕೆ ಮಾಡ್ತೀವಿ ನಾವು ಅಂತಂದರೆ, ಇದು ನೆನ್ಪಿಟ್ಕೊಳ್ಳಿ. ಯಾವುದೇ ಮೆಜರ್ಮೆಂಟ್ ಡಿವೈಡ್ ಬೈ 4 ಎದಕ್ಕೆ ಮಾಡ್ತೀವಿ ಅಂತಂದರೆ, ಈಗ ನಿಮಗೆ ಫ್ರಂಟ್ ಪಾರ್ಟ್ 2 ಪೀಸ್ ರೆಡಿ ಆಗಿದೆ ಇದು, ಓಕೆನಾ. ಯಾವ ರೀತಿ 2 ಪೀಸ್ ರೆಡಿ ಆಗುತ್ತೆ ಅಂತಂದರೆ, ಫ್ರಂಟ್ ಪಾರ್ಟಲ್ಲಿ ಒಂದು ನಿಮಿಷ, ಬ್ಯಾಕು ಫ್ರಂಟು, ಫ್ರಂಟ್ ಪಾರ್ಟಲ್ಲಿ ಇದು ರೈಟ್, ಇದು ಲೆಫ್ಟ್, 1 2 ಪಾರ್ಟ್ಸ್ ಆಯಿತಾ. ಬ್ಯಾಕ್ ಪಾರ್ಟಲ್ಲಿ ನಿಮಗೆ ಏಕ ಕಾಣುತ್ತೆ ಇದು, ಆದರೂ ಕೂಡ ಇದನ್ನು ನಾವು ಕನ್ವರ್ಟೆಡ್ 2ಗೆ ಮಾಡಬೇಕು, ಫೋಲ್ಡ್ ಮಾಡಿರ್ತೀರವಲ್ಲ ಅದಕ್ಕೆ. ಇದು ರೈಟ್, ಇದು ಲೆಫ್ಟ್ ಆಗುತ್ತೆ. ಟೋಟಲ್ ಎಷ್ಟಾಯಿತು? ಇದು 2 ಆಯಿತು. ಸೊ 2 + 2 ಎಷ್ಟಾಯಿತು? 4 ಆಯಿತು. ಸೊ ಅದಕ್ಕೋಸ್ಕರ ನಾವು ಡಿವೈಡ್ ಬೈ 4 ಮಾಡ್ತೇವೆ. 4 ಭಾಗ ಮಾಡೋ ಉದ್ದೇಶನೇ ಅದಕ್ಕೋಸ್ಕರ, ಓಕೆನಾ. ಇದು ಎಲ್ಲ ಕಡೆ ಇದನ್ನೇ ವರ್ಕ್ ಆಗುವಂಥದ್ದು. ಅಪ್ಪರ್ ಚೆಸ್ಟಲ್ಲಿ ಡಿವೈಡ್ ಬೈ 4 ಮಾಡ್ತೀವಿ, ಮಿಡ್ ಚೆಸ್ಟಲ್ಲಿ ಡಿವೈಡ್ ಬೈ 4 ಮಾಡ್ತೇವೆ, ವೇಸ್ಟಲ್ಲಿ ಡಿವೈಡ್ ಬೈ 4 ಮಾಡಿ ಎಷ್ಟು ಇಟ್ಕೊಳ್ತೀರಿ ಡಿವೈಡ್ ಬೈ 4 ಮಾಡಿದ್ರೆ? ಈಗ ಫಾರ್ ಎಕ್ಸಾಂಪಲ್ ನಿಮಗೆ 40 ಇಂಚ್ ಇದೆ ಅಂತಂದರೆ ಡಿವೈಡ್ ಬೈ 4 ಮಾಡಿದಾಗ ಯಾವ ರೀತಿ ಡಿವೈಡ್ ಮಾಡಬೇಕು ಅದನ್ನು ಹೇಳ್ತೇನೆ. ಈಗ ನೋಡಿ, ಇದು 40 ಇಂಚ್ ಇದೆ, ಎಲ್ರಿಗೂ ಗೊತ್ತಿರೋ ವಿಚಾರ, ಬಟ್ ಆಲ್ರೆಡಿ ಸಾಕಷ್ಟು ಜನಕ್ಕೆ ಹೊಸಬರಿಗೆ ಗೊತ್ತಿರಲ್ಲ. ಈ 40 ಇಂಚ್ ನಮಗೆ ಬಂದಿದೆ ರೆಡಿ. ಇದನ್ನು ಡಿವೈಡ್ ಮಾಡಬೇಕು ಅಂದರೆ ಈ 40 ಇಂಚಿಗೆ 2 ತೊಗೊಳ್ಳಿ, 2 ಭಾಗ ಮಾಡಿ. ಇದು 2 ಭಾಗ ಆಯ್ತು ಈಗ, ಹೌದಾ. ಈ 2 ಭಾಗದಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಈ ಒಂದು ಭಾಗ ಬಿಡಿ. ಎಷ್ಟಕ್ಕೆ ಬರ್ತಾ ಇದೆ? 20 ಇಂಚಿಗೆ ಬರ್ತಾ ಇದೆ, ಓಕೆನಾ. ಇದು 2 ಭಾಗ ಆಯಿತು. ಇದರಲ್ಲಿ 4 ಭಾಗ, ಓಕೆನಾ. 4 ಭಾಗ ಮಾಡಿದ್ರೆ ಎಷ್ಟು ಬಂತು? 10 ಇಂಚು ಬಂತು, ಓಕೆನಾ. 10 ಇಂಚು ಬಂದರೆ ಎಷ್ಟಾಗುತ್ತೆ? 10 10 10 + 10 ಟೋಟಲ್ ಎಷ್ಟಾಯಿತು? 40 ಆಯಿತು. ಈಗ ನಾವೇನು ಮಾಡಬೇಕು ಅಂತಂದರೆ, 10 ಇಂಚನ್ನ ಲೆಫ್ಟಲ್ಲಿ 10 ಇಂಚ್ ಇಟ್ಕೋಬೇಕು, ರೈಟಲ್ಲಿ 10 ಇಂಚ್ ಇಟ್ಕೋಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಈಸಿ ಆಗಲಿ ಅಂತ ಹೇಳಿ ಫೋಲ್ಡನ್ನು ಮಾಡ್ಕೊಂಡಿದ್ದೀವಿ. ಎಲ್ಲಿ? ಇಲ್ಲಿ ಬ್ಯಾಕ್ ಸೈಡ್ ಆಲ್ರೆಡಿ ಫೋಲ್ಡ್ ಇರುತ್ತೆ, ಅದಕ್ಕೆ ಅಂಚು ಪೀಸ್ನ ಈ ಕಡೆ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು 10 ಇಂಚ್ ಇಟ್ಕೊಳ್ತೀವಿ, ಓಕೆನಾ. 10 ಇಂಚ್ ಕೊಟ್ಟಿಗೆ ಎಷ್ಟಾಯ್ತು? ಇದು 20 ಇಂಚ್ ಆಯಿತು. ಅದರಲ್ಲಿ ನಾವೇನು ಮಾಡಿದ್ವಿ? 20 ಇಂಚನ್ನು ತೆಗೆದ್ವಿ. ಈಗ ಇನ್ನು ಮಿಕ್ಕಿದ್ದು 10 10 ಇಂಚ್ ಇತ್ತು. ಇದು ಎಲ್ಲಿಡಬೇಕು ನಾವು? 10 10 ಇಂಚನ್ನು ಫ್ರಂಟಲ್ಲಿ ಇಟ್ಕೋಬೇಕು. ಈಗ ಇದು ಪ್ರಿನ್ಸಸ್ ಕಟ್ ಬ್ಲೌಸು, ಓಕೆನಾ. ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಇದನ್ನು 10 10 ಇಂಚ್ ಇಟ್ಕೋಬೇಕು. ಇದು 2 ಪೀಸ್ ತೆಗೆದುಕೊಂಡಿದ್ದೀವಿ. ಇಲ್ಲಿ ಹುಕ್ಸ್ ಪಟ್ಟಿ ಬರೋದ್ರಿಂದ ಫ್ರಂಟು ಬ್ಯಾಕ್ 2 ಪೀಸ್ ಇದೆ. ಸೊ 2 ಪೀಸಲ್ಲಿ ನಾವೇನು ಮಾಡ್ತೀವಿ, ಮತ್ತೆ ಹಾಗೆ 2 ಇದೆ ಅಂತೇಳಿ 10 ಇಂಚ್ ಒಂದೇ ಇಟ್ಕೊಳ್ತೀವಿ. ಇದು 10 ಇಂಚ್ ಆಯಿತು, ಇನ್ನೊಂದು ಪೀಸ್ ಇದೆಯಲ್ಲ ಅದಕ್ಕೆ 10 ಇಂಚ್ ಆಯಿತು, ಇದು 2 ಪೀಸ್ ಆಯಿತು, ಟೋಟಲ್ 40 ಪಾಸ್ ಆಯಿತಾ. ಸೊ ಈ ರೀತಿ ಮೆಜರ್ಮೆಂಟ್ನ ನಾವು ಇಟ್ಕೊಳ್ತಾ ಇದ್ದೀವಿ. ಇದನ್ನು ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಈ ಮೆಜರ್ಮೆಂಟ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಎಲ್ಲಿ ಯೂಸ್ ಮಾಡಬೇಕು? ಇದನ್ನೆಲ್ಲೇ ಯೂಸ್ ಮಾಡಬೇಕು.
ಇದನ್ನು ಇಲ್ಲೇ ಯೂಸ್ ಮಾಡಬೇಕು, ಇದನ್ನು ಇಲ್ಲೇ ಯೂಸ್ ಮಾಡಬೇಕು, ಇಷ್ಟೇ ಇರುವಂಥದ್ದು. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇಲ್ಲ. ಈ ಮೆಜರ್ಮೆಂಟ್ನ ಇಷ್ಟೇ ಇಡುವಂಥದ್ದು. ಇನ್ನು ಟೈಟ್ ಆಗುತ್ತೆ, ಲೂಸ್ ಆಗುತ್ತೆ, ಅಥವಾ ಇನ್ನೇನಾಗ್ಬೋದು ಜಾಸ್ತಿ ಅಂತಂದರೆ ವೇರ್ ಮಾಡಲಿಕ್ಕೆ ಆಗೋದಿಲ್ಲ. ಟೈಟ್ ಅಂದರೆ ಅದೇ, ಲೂಸ್ ಅಂದರೆ ವೇರ್ ಮಾಡಿರ್ತೀರಿ, ಲೂಸ್ ಆಗಿರುತ್ತೆ, ಇಷ್ಟೇ. ಸೊ ಲೂಸ್ ಆಗಿದೆ ಅಂದರೆ ಮೆಜರ್ಮೆಂಟ್ ಜಾಸ್ತಿ ಇದೆ ಅಂತ ಅರ್ಥ. ಟೈಟ್ ಆಗಿದೆ ಅಂತಂದರೆ ಮೆಜರ್ಮೆಂಟ್ ಕಡಿಮೆ ಇಟ್ಕೊಂಡಿದ್ದೀರಿ ಅಂತ ಅರ್ಥ. ಸೊ ಮೆಜರ್ಮೆಂಟ್ ಎಲ್ಲೆಲ್ಲಿ ಕಡಿಮೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಅಂತಂದರೆ, ಒಂದು ನಮಗೆ ಈ ಸೈಡ್ ಸ್ಟಿಚಿಂಗ್ ಏನು ಮಾಡ್ತೀವಿ ಉಕ್ಸ್ ಪಟ್ಟಿ ಹತ್ರ, ಇಲ್ಲಿ ಮಾರ್ಜಿನ್ನ ಬಿಟ್ಟಿರೋದಿಲ್ಲ. ಕೆಲವೊಂದಕ್ಕೆ ಮಾರ್ಜಿನ್ ಬಿಡಬೇಕು, ಕೆಲವೊಂದಕ್ಕೆ ಬಿಡೋದಿಲ್ಲ. ಆಲ್ರೆಡಿ ಹೇಳಿದ್ದೀನಿ, ಪ್ಲೇನ್ ಬ್ಲೌಸ್ಗಳಿಗೆ ಸಾಮಾನ್ಯವಾಗಿ ನಾವು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಮಾರ್ಜಿನ್ನ ಬಿಡುವ ಅವಶ್ಯಕತೆ ಇಲ್ಲ. ಅದನ್ನು ಕೂಡ ಹೇಳ್ತೀನಿ, ತಿಳ್ಕೊಳ್ಳಿ ಈ ಒಂದು ಕ್ಲಾಸಲ್ಲಿ. ಮಾರ್ಜಿನ್ನ ಯಾವ ಬ್ಲೌಸ್ಗೆ ಬಿಡಬಾರ್ದು ಅಂತಂದರೆ, ನೀವು ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ, ಕರೆಕ್ಟಾಗಿ ಸೆಂಟರ್ಗೆ ನಿಮಗೆ ಬರಬೇಕು. ಸೈಡ್ ಜಾಯಿಂಟ್ ಈ ರೀತಿ ಕರೆಕ್ಟಾಗಿ ಬರಬೇಕು. ಇಲ್ಲಿ ಸೈಡ್ ಜಾಯಿಂಟಿಗೆ ಎರಡೂ ಫೋಲ್ಡೆಡ್ ಆಗಿ ಈ ರೀತಿ ಇರಬೇಕು. ಓಕೆನಾ? ಈ ರೀತಿ ಇದ್ದಂಥ ಬ್ಲೌಸ್ಗಳಿಗೆ ಫ್ರಂಟ್ ನಿಮಗೇನು ಗ್ಯಾಪ್ ಕಾಣ್ತಾ ಇದೆ, ಬ್ಲೌಸ್ ಯಾವುದೇ ಬ್ಲೌಸ್ ಆಗಿರಲಿ, ಫ್ರಂಟ್ ಗ್ಯಾಪ್ ಕಾಣ್ತಾ ಇದೆ ನಿಮಗೆ ಅಂದರೆ, ಫ್ರಂಟ್ ಕಟ್ ಮಾಡಬೇಕಾದ್ರೆ ಮೆಜರ್ಮೆಂಟ್ನ ಸ್ಟಿಚಿಂಗ್ ಮಾರ್ಜಿನ್ ಬಿಡೋ ಅವಶ್ಯಕತೆ ಇಲ್ಲ. ಗ್ಯಾಪ್ ಕಾಣ್ತಾ ಇದೆ ಅಂತಂದರೆ ಸೇಮ್ ಹಿಂಗೆ ಸ್ಟಿಚ್ ಮಾಡಿ ಕೊಡಿ, ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ಇನ್ನು ಕೆಲವೊಂದು ಬ್ಲೌಸ್ಗಳಲ್ಲಿ ನಿಮ್ಮ ಹತ್ರ ಸ್ಟಿಚಿಂಗ್ ಬಂದರೆ ಫ್ರಂಟ್ ಗ್ಯಾಪ್ ಕಾಣೋದೇ ಇಲ್ಲ, ಹುಕ್ಸ್ ಪಟ್ಟಿ ಹಾಕಿದ್ರು ಕೂಡ ಕರೆಕ್ಟಾಗಿ ಅಕ್ಯುರೇಟಾಗಿ ಕೂತ್ಕೊಂಡಿರುತ್ತೆ. ಅಂಥದ್ದಕ್ಕೆ ನೀವು ಸ್ಟಿಚಿಂಗ್ ಮಾರ್ಜಿನ್ ಅಂತಕ್ಕಂಥದ್ದು ಬಿಡಬೇಕಾಗತ್ತೆ. ಓಕೆನಾ? ಕ್ಲಿಯರ್ ಆಗಿದೆ. ಈಗ ಡಿಫ್ರೆಂಟ್ ಆಫ್ ಮೆಜರ್ಮೆಂಟಲ್ಲಿ ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಬರುವಂಥ ಪ್ರಶ್ನೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇದನ್ನೇ ಅಪ್ಪರ್ ಚೆಸ್ಟ್ ನಾವು ಎಷ್ಟು ಇಟ್ಕೊಳ್ತಾ ಇದ್ದೀವಿ, ಅಪ್ಪರ್ ಚೆಸ್ಟು ಒಂದು 40 ಇಂಚ್ ಇದೆ ಅಂತ ಇಟ್ಕೊಳ್ಳಿ. ಮಿಡ್ ಫುಲ್ ಬಸ್ಟ್ ಬಂದು 46 ಆರ್ 44, 46 ಇಟ್ಕೊಳ್ಳೋಣ. ಇವ್ರದ್ದು ವೇಸ್ಟ್ ಬಂದು ಎಷ್ಟಿದೆ, 36 ಆರ್ 38 ಇರುತ್ತೆ. ಓಕೆನಾ? 36 ಆರ್ 38 ಇರುತ್ತೆ. ನಾನು ಇವೆರಡೂ ಮಧ್ಯದಲ್ಲಿ 37ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಆಲ್ಮೋಸ್ಟ್ ಈ ಸೈಜ್ ಇರ್ತಕ್ಕಂಥವ್ರಿಗೆ ಇಲ್ಲಿ 36 ಆರ್ 37 ಇರತಕ್ಕಂಥದ್ದು. ಈ ಮೆಜರ್ಮೆಂಟ್ಸ್ಗೆ ನಾವು ಯಾವ ರೀತಿ ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ, ನಾನು ಆಲ್ರೆಡಿ ಹೇಳಿದೆ, ವೇಸ್ಟ್ನ 4 ಇಂಚ್ ಜಾಸ್ತಿ ಮಾಡಿದ್ರೆ ಅಪ್ಪರ್ ಚೆಸ್ಟ್ ಬರುತ್ತೆ ಅಂತ ನಿಮಗೆ ಹೇಳಿದ್ದೆ. ಇದು ಕಾಮನ್ ಆಗಿ ಬರುವಂಥದ್ದು, ಇದೇ ರೀತಿಯೇ ಬರುತ್ತೆ. ಓಕೆನಾ? ಹಾಗಾಗಿ ಹೇಳುವಂಥದ್ದು ಈಗ 37 ಇಂಚು 40 ಅಪ್ಪರ್ ಚೆಸ್ಟ್, 46 ಫುಲ್ ಬಸ್ಟ್ ಇದೆ. ಇಲ್ಲಿ ಯಾವ ರೀತಿ ಚೇಂಜಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಿಮಗೀಗ ತಿಳಿಸ್ತೀನಿ. ಜಾಸ್ತಿ ಇರ್ತಕ್ಕಂಥ ಬ್ಲೌಸ್ಗೆ 40-46 ಡಿಫ್ರೆನ್ಸ್ ಇರುವಂಥ ಬ್ಲೌಸ್ಗೆ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿಂದ ಈ ಬ್ಯಾಕ್ ಸೈಡ್ ನಾವೇನು ಇಟ್ಕೊಳ್ತೀವಿ, ಇಲ್ಲಿಂದ ನಾವೇನು ಹೇಳಿದೆ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೀನಿ, ಎಲ್ಲ ಟೈಮಲ್ಲೂ ಹೇಳಿದ್ದೀನಿ, ನೀವೇನು ಮಾಡಬೇಕು, 1.5 ಇಂಚು ಮಾರ್ಜಿನ್ನ ಬಿಟ್ಕೊಳ್ಳಿ ಎಕ್ಸ್ಟ್ರಾ. ಇದು ನಿಮಗೆ ವರ್ಕ್ ಆಗತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ 1.5 ಇಂಚ್ಗೆ ನಿಮಗೆ ಮಾರ್ಕನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಒಂದು ಚಾನಲಲ್ಲಿ ಮೆಂಬರ್ಶಿಪ್ ಟೈಲರಿಂಗ್ ಕ್ಲಾಸ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿದೆ. ಸೊ ಮೆಂಬರ್ಶಿಪ್ ಟೈಲರಿಂಗ್ ಕ್ಲಾಸಲ್ಲಿ ನಾವು ಆಲ್ರೆಡಿ ಈಗ 4 ಡಾಟ್ ಬ್ಲೌಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ 4 ಡಾಟ್ ಬ್ಲೌಸಲ್ಲಿ ವಿತ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡನ್ನೂ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇದರಲ್ಲಿ ಡೀಟೇಲಿಂಗ್ ಹೆಂಗಿರುತ್ತೆ ಅಂತಂದರೆ, ನಿಮ್ಗೆ ಆಲ್ರೆಡಿ ಎಲ್ಲ ವೀಡಿಯೋಸಲ್ಲಿ ನೀವು ನೋಡಿರ್ತೀರಿ. ಸೊ ನಾನು ಸ್ವಲ್ಪ ಡೀಟೇಲಾಗಿ ಹೇಳ್ಕೊಡೋದು ಜಾಸ್ತಿ. ಸೊ ಅದೇ ರೀತಿ ಇನ್ನೂ ಹೆಚ್ಚಿನ ಡೀಟೇಲಾಗಿ ನಿಮಗೆ ವಿಡಿಯೋದಲ್ಲಿ ಅಂದರೆ ಮೆಂಬರ್ಶಿಪ್ ಕ್ಲಾಸಲ್ಲಿ ನಿಮಗೆ ಸಿಗ್ತಾ ಬರುತ್ತೆ. ಸೊ ಏನಿದು ಮೆಂಬರ್ಶಿಪ್ ಕ್ಲಾಸು ಅಂತಂದರೆ, ಈಗ ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರಲ್ವ, ಅದ್ರ ಪಕ್ಕದಲ್ಲೇ ಜಾಯಿನ್ ಅನ್ನುವಂಥ ಆಪ್ಷನ್ಸ್ ಇದೆ. ಸೊ ಈ ಜಾಯಿನ್ ಅನ್ನುವಂಥ ಆಪ್ಷನ್ ಏನಪ್ಪ ಅಂತಂದರೆ, ಎಸ್ಪೆಷಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸೊ ಅರ್ಲಿ ಆಕ್ಸೆಸನ್ನು, ಅಂದರೆ ನಮ್ಮ ವೀಡಿಯೋಸ್ ನಾವೇನು ಮಾಡ್ತೀವಿ, ಏನು ಪೋಸ್ಟನ್ನು ಹಾಕ್ತೀವಿ, ಪ್ರತಿಯೊಂದು ಅರ್ಲಿ ಗೊತ್ತಾಗೋದಕ್ಕೋಸ್ಕರನೇ ಈ ಒಂದು ಆಪ್ಷನ್ ಇರುವಂಥದ್ದು. ಅದೇ ಒಂದು ಆಪ್ಷನ್ನ ಬಳಸ್ಕೊಂಡು ನಾವು ಮೆಂಬರ್ಶಿಪ್ ಟೈಲರಿಂಗ್ ಕ್ಲಾಸ್ ಅಂತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ 4 ಡಾಟ್ ಬ್ಲೌಸ್ ಅಂತಕ್ಕಂಥದ್ದು ಫಸ್ಟ್ ಬೇಸಿಕ್ ಆಗಿರೋದ್ರಿಂದ, ಸೊ ಬೇಸಿಕನ್ನು ಕಂಪ್ಲೀಟ್ ಮಾಡಿದ್ದೀವಿ. ಲಾಸ್ಟ್ ಡಿಸೆಂಬರ್ 4ರಿಂದ ಸ್ಟಾರ್ಟ್ ಆಗಿತ್ತು ಟೈಲರಿಂಗ್ ಕ್ಲಾಸ್. ಸೊ ಟೈಲರಿಂಗ್ ಕ್ಲಾಸ್ ಅಂತಂದ್ರೇನು, ಇದು ಕೂಡ ರೆಕಾರ್ಡೆಡ್ ವಿಡಿಯೋಸೇ ಆಗಿರುತ್ತೆ. ರೆಕಾರ್ಡೆಡ್ ವಿಡಿಯೋಸಲ್ಲಿ ನಿಮ್ಗೆ ಯಾವ ರೀತಿ ಯೂಟ್ಯೂಬಲ್ಲಿ ವಿಡಿಯೋಸ್ ಸಿಗುತ್ತೆ, ಸೇಮ್ ಅದೇ ರೀತಿಯಲ್ಲೇ ವಿಡಿಯೋಸ್ ಇದರಲ್ಲಿ ಸಿಗುತ್ತೆ. ಸೊ ಪ್ರತಿಯೊಂದು ಟಾಪಿಕ್ ಮೇಲೂ ತುಂಬ ಡೀಟೇಲಿಂಗ್ ಆಗಿ ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಫ್ರಂಟ್ ಬಗ್ಗೆನೇ ಡೀಟೇಲಿಂಗ್ ಜಾಸ್ತಿ ಇರುತ್ತೆ ಮತ್ತು ಬ್ಯಾಕ್ ಬಗ್ಗೆನೇ ಡೀಟೇಲಿಂಗ್ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಇದ್ರ ಸಂಬಂಧಪಟ್ಟಂಗೆ ಆ ಒಂದು ಮೆಜರ್ಮೆಂಟ್ ಸಂಬಂಧಪಟ್ಟಂಗೆ ಇನ್ ಡೀಟೇಲಿಂಗ್ ಆಗಿ ಹೊಸಬರಿಗಾಗಿರಲಿ ಅಥವಾ ಆಲ್ರೆಡಿ ಕಲ್ತಿರೋರಿಗಾಗಿರಲಿ, ಆಲ್ರೆಡಿ ನೀವು ಟೈಲರಿಂಗ್ ಕ್ಲಾಸ್ನ ಅಟೆಂಡ್ ಮಾಡಿ
ನನಗೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಸರ್, ಪೂರ್ತಿಯಾಗಿ ಬರ್ತಾ ಇಲ್ಲ, ಅವ್ರು ಹೇಳ್ಕೊಡೋದು ಅರ್ಥ ಆಗ್ತಾ ಇಲ್ಲ, ನೀವು ಹೇಳ್ಕೊಡೋದು ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಹೇಳೋರು ಸುಮಾರು ಜನ ಇದ್ದೀರಿ. ಸೊ ಅಂಥವ್ರಿಗೆಲ್ಲ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅತ್ಯಂತ ಕಡಿಮೆ ಬೆಲೆಗೆ ಅಂದರೆ 89 ರುಪೀಸ್ಗೆ ವಿಡಿಯೋಸ್ ಆಕ್ಸೆಸ್ ಸಿಗುತ್ತೆ ನಿಮಗೆ. ಅಂದರೆ ವಿಡಿಯೋ ಆಕ್ಸೆಸ್ ಅಂತಂದರೆ ನಾವು ಹಾಕುವಂಥ ಟೈಲರಿಂಗ್ ಕ್ಲಾಸಸ್ ವಿಡಿಯೋಸ್ ಏನಿದೆ ಅದು ಓನ್ಲಿ ಮೆಂಬರ್ಶಿಪ್ ಮಾತ್ರ ಸಿಗುವಂಥದ್ದು. ಪಬ್ಲಿಕ್ ಅಂದರೆ ಇವಾಗ ಏನು ನೀವು ನೋಡ್ತಾ ಇದ್ರಲ್ಲ ಈ ವಿಡಿಯೋ, ಇದು ಪಬ್ಲಿಕ್ಕಿಗೆ, ಸೊ ಎಲ್ಲರೂ ನೋಡಬಹುದು. ಸೊ ಇನ್ನೊಂದು ಕೆಲವೊಂದು ವಿಡಿಯೋಸ್ ನಿಮ್ಗೆ ಆಲ್ರೆಡಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಮೆಂಬರ್ಸ್ ವಿಡಿಯೋ ಅಂತ ಹೇಳಿ ನಾನು ಪೋಸ್ಟ್ ಹಾಕಿರ್ತೀನಿ, ಓನ್ಲಿ ಫಾರ್ ಮೆಂಬರ್ಸ್ ಅಂತ ಹೇಳಿ ಬರೆದಿರ್ತೀನಿ ಥಂಬ್ನೇಲ್ ಮೇಲೆ. ಅಥವಾ ನೀವು ವಿಡಿಯೋನ ಕ್ಲಿಕ್ ಮಾಡಿದ ತಕ್ಷಣ ಆ ವಿಡಿಯೋ ಓಪನ್ ಆಗಲ್ಲ, ದಿಸ್ ಈಸ್ ಫಾರ್ ಓನ್ಲಿ ಫಾರ್ ಮೆಂಬರ್ SPB ಟೈಲರ್ ಬ್ರೋ ಮೆಂಬರ್ಶಿಪ್ ವಿಡಿಯೋಸ್ ಮಾತ್ರ ಅಂತ ಬರ್ತಾ ಇರುತ್ತೆ. ಸೊ ಅದು ಎದಕ್ಕೆ ಬರುತ್ತೆ ಅಂತಂದ್ರೆ ಇದನ್ನು ನಿರ್ದಿಷ್ಟವಾದಂಥ ವೀಕ್ಷಕರಿಗೆ ಮಾತ್ರ ಈ ಒಂದು ಆಪ್ಷನ್ ಇರತಕ್ಕಂಥದ್ದು. ಅಂದ್ರೆ ಏನು ಅಂತಂದ್ರೆ ಈ ಆಪ್ಷನ್ ನೀವು ಪಡಿಬೇಕಂದ್ರೆ ಜಾಯಿನ್ ಅನ್ನ ಆಗ್ಬೇಕಾಗತ್ತೆ, ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಬೇಕಾಗತ್ತೆ. ಸೊ ಯಾವ ರೀತಿ ಪಡ್ಕೋಬೇಕು ಅದನ್ನ ಅಂತಂದ್ರೆ 89 ರುಪೀಸ್ ಜಾಯಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 89 ರುಪೀಸ್ ಫಸ್ಟ್ ಡಿಸ್ಪ್ಲೇ ಆಗುತ್ತೆ, ಬ್ಲೌಸ್ ಕ್ಲಾಸ್ ಅಂತ ಹೇಳಿ. ಅದಾದ ನಂತರ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ 159 ವಾಟ್ಸಪ್ ಮಾಡಬಹುದು ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಬರೀ ಕ್ಲಾಸ್ನ ಕಲಿಸ್ಕೊಡೋದಲ್ಲದೆ ಮೆಂಬರ್ಶಿಪ್ ಅಲ್ಲಿ ನಿಮಗೆ ವಾಟ್ಸಪ್ ಸಪೋರ್ಟ್ ಅನ್ನು ಸಹ ನಾವು ಕಲ್ಪಿಸ್ತಾ ಇದ್ದೀವಿ. ಸೊ ವಾಟ್ಸಪ್ ಸಪೋರ್ಟ್ ಯಾವ ರೀತಿ ಇರುತ್ತೆ ನಿಮಗೆ ಅಂತಂದ್ರೆ, ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಫೋಟೋ ಹೊಡೆದು ನೀವು ವಾಟ್ಸಪ್ ಸಪೋರ್ಟ್ ಅನ್ನ ಬಳಸ್ಕೋಬಹುದು. ಏನು ಪ್ರಾಬ್ಲಮ್ ಇದೆ, ಸೊ ಇದನ್ನ ಹೆಂಗ್ ಮಾಡಬೇಕು ಸರ್, ಇದು ಯಾವ ರೀತಿ ಇದೆ ಅಂತ ಕೇಳಿದ್ರೆ ಅದೇ ರೀತಿ ವಾಟ್ಸಪ್ ಅಲ್ಲಿ ನಾವು ನಿಮಗೆ ಆನ್ಸರ್ನ ಕೊಟ್ಟು ಕನ್ಕ್ಲೂಷನ್ ದೂರ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದು ಕೂಡ ಅತ್ಯಂತ ಕಡಿಮೆ ಬೆಲೆಗೆ, ಬರೀ 159 ರೂಪಾಯಿಗೆ ವಿಡಿಯೋಸ್ ಪ್ಲಸ್ ವಾಟ್ಸಪ್ ಸಪೋರ್ಟ್ ಎರಡೂ ಸಿಗುತ್ತೆ.